ರಾಜ್ಯದ ಜನತೆಗೆ ಒಂದು ವಿಚಾರ ಹೇಳಕ್ ಬಯಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅನ್ಕೊಂತಾ ಇದ್ದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ. ನಾನು ಹೇಳಕ್ ಬಯಸ್ತೇನೆ, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ. ಯಾಕೆ ಅಂತ ಹೇಳ್ತೀನಿ. ಕೊಟ್ಟಿರೋ 50 ಲಕ್ಷದಲ್ಲಿ 18% GST, 13% ಇನ್ಕಮ್ ಟ್ಯಾಕ್ಸ್, 4% ಸೆಸ್, 52% ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರಿಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಪಾಪ ಮಂಡ್ಯದ ಹುಡುಗರಿಗೆ ಹೋಗೋದು ಬರೀ 48%. ಅಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ತರ ಕಾಮನ್ ಮ್ಯಾನ್ಗೆ ಸಮಸ್ಯೆ ಆಗ್ತಿದೆ ಅಂತ. ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದ್ರಲ್ಲಿ ನಾವೇನ್ ಹೇಳಿದ್ವಿ, ಮೊದಲು 90-10 ರೇಷಿಯೋದಲ್ಲಿ ಇತ್ತು. 90% ಸೆಂಟ್ರಲ್ ಗವರ್ಮೆಂಟ್, 10% ಸ್ಟೇಟ್. ಇವತ್ತು ನಾರ್ತ್ ಈಸ್ಟ್ಗೆ ಆ ರೂಲ್ ಅಪ್ಲೈ ಆಗ್ತಿಲ್ಲ. ಇವತ್ತು ಬರೀ ಕರ್ನಾಟಕಕ್ಕೆ ಸದರ್ನ್ ಸ್ಟೇಟ್ಸ್ಗೆ, ಸೌತ್ ವರ್ಸಸ್ ನಾರ್ತ್ ತರ ಆಗೋಗಿದೆ. ಇವತ್ತು 60-40% ತಂದಿದ್ದಾರೆ. ಇವತ್ತು ಸ್ಟೇಟ್ ಮೇಲೆ ಹೊರೆ ಜಾಸ್ತಿ ಆಗ್ತಿದೆ, ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗ್ತಿದೆ. ಇದ್ರ ಬಗ್ಗೆ ಓದಿ ರಾಜ್ಯಪಾಲರೇ ಅಂತ ಕೇಳಿದ್ವಿ. ಅವರು ಓದಿದ್ದಾರೆ ಎನ್ನಲಾಗಿ ನಾವು ಭಾವಿಸ್ತಾ ಇದೀವಿ.